ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಂಗಾಂವ್ ರಸ್ತೆಯ ಕಟಗೇರಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಸಮೀಪದ ಭೂ ಕೈಲಾಸ ಮಂದಿರದಲ್ಲಿ ಶ್ರೀ ಅವಜೀಕರ್ ಮಹಾರಾಜರ 27ನೇ ಪುಣ್ಯತಿಥಿ ಸಪ್ತಾಹ ಹಾಗೂ ಶ್ರೀ ಅವಜೀಕರ್ ಮಹಾರಾಜರ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ನೂತನ ಅಷ್ಟಕೋಣೆಗಳ ಲೋಕಾರ್ಪಣೆ ಸಮಾರಂಭವು ಭಕ್ತಿ, ಶ್ರದ್ಧೆ ಹಾಗೂ ವೈಭವದಿಂದ ಜರುಗಿದೆ. ಕಾರ್ಯಕ್ರಮ ಇಂಚಿಗೇರಿ ಮಠದ ಶ್ರೀ ರೇವಣಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಮಹಾದೇವ ಮಹಾರಾಜರ ಘನ ಅಧ್ಯಕ್ಷತೆಯಲ್ಲಿ ಜರುಗಿದೆ. ಧಾರ್ಮಿಕ ವಿಧಿವಿಧಾನಗಳು, ಆಶೀರ್ವಚನಗಳು ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಪುಣ್ಯತಿಥಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಶೇಗುಣಸಿ ಹನುಮಾಪುರದ ಶ್ರೀ ಹನುಮಂತ ಮಹಾರಾಜರು, ಕಗ್ಗೋಡದ ಶ್ರೀ ಲಕ್ಕಣ್ಣ ಶರಣರು, ಯಕ್ಕಂಚಿಯ ಗುರುಪಾದ ಸ್ವಾಮೀಜಿ ಸೇರಿ ಅನೇಕ ಮಠಾಧೀಶರು ಸಾನ್ನಿಧ್ಯ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಶ್ರೀ ಚಿದಾನಂದ ಸವದಿ ಭಾಗವಹಿಸಿ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿ ಕಾರ್ಯವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ಕಕಮರಿಯ ಶ್ರೀ ತಾರಾಚಂದ್ರ ಮಹಾರಾಜರು, ಹುಕ್ಕೇರಿ ಮೋದಗಾದ ಶ್ರೀ ಮಂಜುನಾಥ ಮಹಾರಾಜರು, ತುಂಗಳದ ಮಾತು ಶ್ರೀ ಅನುಸೂಯ ಶಾಂಭವಿ ಆಶ್ರಮದ ಶ್ರೀ ಶಿವಲಿಂಗಪ್ಪ ಮಹಾರಾಜರು ವಹಿಸಿದ್ರು. ಮಠದ ಉತ್ತರಾಧಿಕಾರಿ ಶ್ರೀ ಶಿವಾನಂದರು ಹಾಗೂ ಶ್ರೀ ಗೋವಿಂದ ಭಟ್ಟರ ಸಂಗೀತ ಸೇವೆ ಸಲ್ಲಿಸಿದರು. ಅಥವಾ ಮುಕ್ತರಾಗ್ತೀವಿ ನಾವು ಪ್ರಪಂಚ ಮಾಡ್ತಿರ್ತಕ್ಕಂಥದ್ದು ದೇರ್ ಇಸ್ ನಥಿಂಗ್ ದಟ್ ಇಸ್ ನಾಟ್ ಇಂಪಾಸಿಬಲ್. ಅದು ಶಾಶ್ವತ ಅಲ್ಲ. ಅದಕ್ಕೆ ದಯವಿಟ್ಟು ಶರೀರ ಶಾಶ್ವತತೆ. ಅದಕ್ಕೆ ಏನ್ ಮಾಡಿ ಅಂತಂದ್ರೆ ಸದ್ಗುರುನಾಥನ ಸ್ತೋತ್ರವನ್ನು ಒಮ್ಮೆ ಮಾಡಿದೆ ಅಂತಂದ್ರೆ ಮುಕ್ತಿ ಅಂತಕ್ಕಂಥದ್ದು ಸಹಜವಾಗಿ ನಮ್ಗೆ ಪ್ರವೇಶ ಆಗುತ್ತೆ. ಅವ್ರ ಮಾತನಾಡ್ಯಾರ, ಎಲ್ಲರೂ ಸ್ತೋತ್ರ ಮಾಡಿ. ರಾಜಾರಾತ್ರಿ ಸದ್ಗುರುನಾಥ ಹಲ್ಮೇಶ್ವರ ಮಹಾರಾಜ್ ಕಿ ರಾಜಾ ಭಗವಂತ ಅವರ ಹೆಸರು ಬರೆದಿರ್ತಾನೆ. ಈ ಮಾತು ಯಾಕೆ ಹೇಳಪ್ಪ ಅಂತಂದ್ರೆ, ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು, ನನ್ನ ಪೂಜನೀಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿಯವರ ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಒಳಗ ಅವರ ಅನುಪಸ್ಥಿತಿಯ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸೌಭಾಗ್ಯ ಆ ಶಿವವಾಗಿ ನನಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಬಹುಶಃ ಇದು ನನ್ನ ಪೂರ್ವ ಸಂದರ್ಭದಲ್ಲಿ ವಿಶೇಷವಾಗಿ ಬಹುಶಃ ಶ್ರೀಮಠದಿಂದ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಲು ಈ ಭಾಗದ ರೈತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವ ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಆ ಶಾಲೆಯ ಕಟ್ಟಡ ಭೂಮಿ ಪೂಜೆಯನ್ನ ಸಿದ್ದೇಶ್ವರ ಅಪ್ಪಾಜಿ ಮಾಡಿದ್ರು. ಇವತ್ತು ಆ ಶಾಲೆಯ ಲೋಕಾರ್ಪಣೆಯನ್ನ ರೇವಣ ಸಿದ್ದೇಶ್ವರ ಮಹಾರಾಜರು ಮಾಡಿರ್ತಕ್ಕಂಥದ್ದು. ಬಹುಶಃ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪುಣ್ಯವಂತರು. ಸಿದ್ದೇಶ್ವರ ಅಪ್ಪಾಜಿ ಯಾತ್ರೆ ವಿಶೇಷವಾಗಿ ಇವತ್ತು ಬಹುಶಃ ಭೂಮಿ ಪೂಜಾ ಕಾರ್ಯಕ್ರಮಕ್ಕೂ ಕೂಡ ನನಗ ಸಾಧು ಒಂದು ಸೌಭಾಗ್ಯ ಬಂದದ್ದು. ಇವತ್ತು ಶಾಲೆ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ನೋಡ್ರಿ, ಮಾಟಿ ಬಂಗಾರದ ಕಡ್ಡಿ ಅಂತ ಒಂದು ನಿರೂಪಣೆಯನ್ನ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಮಹಾದೇವ ಮಹಾರಾಜರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಒಂದು ಬಡ ಮಕ್ಕಳ ಶಿಕ್ಷಣ ಇರ್ಬೋದು, ದಾಸೋಹ ಇರ್ಬೋದು, ಇಂಥ ಒಂದು ಕಲ್ಯಾಣ ಮಂಟಪವನ್ನೇ ನಮ್ಮ ತಾಲೂಕಿನ ಜನರಿಗೆ ಒಂದು ಸಮರ್ಪಣೆ ಮಾಡಿರೋದು ಇರ್ಬೋದು. ಅವರು ಇಲ್ಲಿ ಬಂದ ಮೇಲೆ ಮಡ್ಡಿದ್ದನ್ನ ಬಂಗಾರದ ಕಡ್ಡಿ ಮಾಡಿ ತೋರಿಸ್ಯಾರ. ಅದಕ್ಕೆ ತಾವೆಲ್ಲ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಅವರಿಗೆ ತಾವು ಇದು ಮಾಡ್ಬೇಕು ಅಂತ ಕೇಳ್ತಾ, ಇಲ್ಲಿ ರೇವಣ ಸಿದ್ದೇಶ್ವರ ಮಹಾರಾಜರ ವಾಣಿಯನ್ನ ಕೇಳಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಅವರ ಒಂದು ಆಶೀರ್ವಾದವನ್ನ ನಾನು ಕೋರ್ತಾ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸಿ ನನ್ನ ಎರಡು ಮಾತುಗಳನ್ನು ಶ್ರೀಮಠ ಕಾಡಸಿದ್ದೇಶ್ವರ ಗುರುಗಳಾದಿಯಾಗಿ ಇಂದಿನವರೆಗೆ ಶ್ರೀ ರೇವಣಸಿದ್ದೇಶ್ವರ ಮಹಾರಾಜರ ಹಾಗೂ ಅವಜೀಕರ ಮಹಾರಾಜರ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿರ್ತಕ್ಕಂಥ ಶ್ರೀ MS ಪಾಟೀಲ್ ಅವರು ಮಾತುಗಳನ್ನು ಹೇಳುವಂತ ದೊಡ್ಡ ವ್ಯಕ್ತಿ ನಾನಲ್ಲ. ಒಂದೇ ಒಂದು ಮಾತಿನೊಳಗ ಹಾಗೆ ಅಪ್ಪ
ಮುಂಜಾನೆ ಫೋನ್ ಹಚ್ಚಿ ನೀನು ಗೌಟ್ ನನಗೆ ತಂದಿತ್ತು ಮತ್ತು ಅಪ್ಪ ನೀನೇ ಹೇಳ ನಾನು ಮಾತಾಡಕ್ಕೆ ಹೋಗಲ್ಲ ಅದ್ರ ಬೇಯಿಸ್ಕೊಂಡು ನಾನೇ ಬೇಯಿಸ್ಕೊಂಡಿ ಬಂದು ನೋಡಿದಾಗ ಅವ್ರ ವರ್ಷದಿಂದ ನಾವು ಪೂಜೆ ಮಾಡಿದ್ದು ಕೇವಲ 1 ವರ್ಷದಾಗ ಅಪ್ಪ ಅವ್ರಿಗೆ ಹೇಳಿನ ನೀವು ಪೂಜೆ ಮಾಡಿ ಅಂದ್ರೆ ಮುಂದಿನ ವರ್ಷ ಓಪನಿಂಗ್ ಮಾಡ್ತಾರೆ ಮಾಡಾಗ ಒಂದೇ ಮಸಲಾಗಿರ್ತದೆ ಯಾವ ಮೂರ್ತಿ ಕೈ ಹಚ್ಚಿದ್ ಯಾಕೆ ಹಾಕಿತ್ತು ಅಂದ್ರೆ ಅದಕ್ಕೆ ಯೋಚಿಸಿದ್ ಮಾರಾದ್ರೆ ನೀವು ಗಣ್ಯ ರಸ್ತೆ ನದಿಯಾಗಿ ಆಶೀರ್ವಾದ ಪಡ್ಕೊಳಕ್ ಬಂದ್ರೆ ಅಂದ್ರೆ ಅವಳಿ ಜವಳಿ ಯಾಕೆ ಕಸ್ತೂರಿ ಒಂದೊಂದು ಆಪರೇಷನ್ ಮಾಡಬೇಕು ನಡೆಯಾಗಿಲ್ಲ ಅಂತ ಒಂದು ಶಕ್ತಿ ವರ್ಷ ಒಳಗೆ ಮಾರಾದ್ರೆ ಹೆಂಗೆ ಮುಗಿತಿತ್ತಂದ್ರೆ ಅದು ಹೆಂಗೆ ಮುಗಿತು ಗುರ್ತಾ ಇರಲಿಲ್ಲ ಅದಕ್ಕೆ 55 ವರ್ಷ ಆಗಿ ನಮ್ಮ ತಾಯಿ ತಂದೆ ತಿಳ್ಕೊಂಡಿದ್ದು ಸಹಿತ ನಮ್ಮ ತಾಯಿಯವರಿಗೆ 80 ವರ್ಷ ಸಹಿತ ಇಬ್ಬರು ಕೂಡಿಸಿ ನಾವು ಏನು ಗಣ್ಯ ಆಯ್ತು ಪೂಜೆ ಮಾಡಿ ಆಶೀರ್ವಾದ ಮಾಡಿವು ನಮ್ಮ ತಂದೆ ತಾಯಿಗಳಿಗೆ ಬಂದ ಸಮಾಧಾನ ನಮಗೆ ಆಯಿತು ಕೈಗೆ ಅವ್ರು ಬಂದು ಎಲ್ಲರೂ ಮಾಡಿದ್ರು ನಮ್ಮನ್ನು ಮನೆ ಒಂದು ನಮ್ಮಲ್ಲಿ ಒಂದು ಗಾಯ ಹೋಗ್ಬಿಟ್ಟು ನಿಮ್ಗೆ ಎಲ್ಲನೂ ಗೊತ್ತದ ನಮಗಾಗಿ ತಿಳ್ಕೊಂಡವಾಗ ನಾವು ಏನು ಹಚ್ಕೊಳ್ಳಿಲ್ಲ ಅವಶ್ಯಕತೆ ಬಂದಾಗ ಹೋಗೋಣ ದೇವರ ಸಹಿತ ಅಪ್ಪವ್ರು ಯಾಕೆ ನೆನೆಸ್ಬೇಕಂತಂದ್ರೆ ಅವರೆಲ್ಲ ಸ್ವದೇಶಿಗಳು ಕೂಡ ಹಚ್ಕೊಟ್ಟು ಅವ್ರ ಮಗ ತಿಳ್ಕೊಂಡು ನಾವು ನಿರ್ವಹಿಸು ಮಾನವ ವಂಶಿತ ಅವ್ರು ಏನು ಹಚ್ಕೊಂಡಿಲ್ಲ ಇದನ್ನು ಭಾಳ ಹಚ್ಕೊಂಡು ಅನಿಸೋದು ನೆನಪಾದದ್ದು ಜಗನ್ನಾಥ ಮಹಾರಾಜರು ನಮ್ಮನ್ನು ತೊಡಗಿಸಿ ಪ್ರಪಂಚ ಮತ್ತು ಪಾರಮಾರ್ಥವನ್ನು ಎರಡೂದ್ರ ಜೊತೆಗೆ ಬದುಕೋದನ್ನು ಕಲಿಸಿ ಜೀವನವನ್ನಾಗಿ ಮಾಡ್ತಾರೆ ಅಂತ ಒಂದು ಸಂಪ್ರದಾಯ ಹೇಳ್ಕೊತ ಅದ್ರ ಸಮಯ ಭಾಳ ಅಂದರೆ ಇದೆಲ್ಲ ಒಂದು ಅರಣ್ಯ ಕಾಡು ಅರಣ್ಯ ಆ ಅರಣ್ಯವನ್ನು ಪರಿವರ್ತನೆ ಮಾಡಿ ಇದೊಂದು ಏನಪ್ಪ ನಮ್ಮ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿದರು ಈ ಒಂದು ಪರಮ ಪೂಜ್ಯ ಔಜಿಕರ ಮಹಾರಾಜರ ಪುಣ್ಯಾರಾಧನೆಗೆ ನಾವು ಬರಲಿಕ್ಕೆ ಸಾಧ್ಯ ಅಂದರೆ ನಾವು ದೇವರನ್ನು ಸ್ಮರಿಸ್ತಾ ಒಂದು ಕ್ಷಣ ಅವನ ನಾವು ನಿಂತೀವಪ್ಪ ಅಂತಂದ್ರೆ ನಮ್ಮನ್ನು ಪರಿವರ್ತನೆ ಮಾಡಿ ನಮ್ಮನ್ನು ಜೀವನ್ಮುಕ್ತರು ಮಾಡ್ತಾರೆ ಅನ್ನುವಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು ನೀವೆಲ್ಲ ಇಲ್ಲಿ ಬಂದಿರಿ ಯಾಕಂದರೆ ಔಜಿಕರ ಮಹಾರಾಜರು ಎಲ್ಲ ರಂಗದೊಳಗೆ ಬದುಕಿದಂಥವ್ರು ಪವಾಡ ಪುರುಷರು ಅನಿಸ್ಕೊಂಡವರು ಆತ್ಮಜ್ಞಾನಿಗಳು ಅನಿಸ್ಕೊಂಡವರು ಅಂದ್ರೆ ನಾವು ಯಾವ ದೃಷ್ಟಿಗೆ ನೋಡ್ತೀವಿ ಅದು ಹಂಗೆ ಅವ್ರು ಯಾರು ಹೇಳ್ತಾರೆ ಬೇಡದವ್ರು ಬೇಡಿದ ಕೊಡುವಂಥ ಪದವಿಯನ್ನು ಪಡ್ಕೊಂಡ್ರು ನಿರ್ಮಲೇಶ್ವರ ಮಹಾರಾಜರ ಕೃಪೆಯಿಂದ. ಸಮಾರಂಭದಲ್ಲಿ ಶಿವನೂರಿನ ಶ್ರೀ ಅಪ್ಪಸಾಬ್ ಹಡಹಳ್ಳಿ, ಮೈಗೂರಿನ ವೇದಮೂರ್ತಿ ಅಡ್ವಯ್ಯ ಸ್ವಾಮೀಜಿ, ಶಿರಹಟ್ಟಿಯ ಶ್ರೀ ಮಲ್ಲಪ್ಪ ಶರಣರು, ಯಕ್ಕಂಚಿಯ ವೇದಮೂರ್ತಿ ಅಡ್ವೆ ಶಿರಿಮಠ್, ಚುಬಚಿಯ ಮಹದೇವ್ ಬಾಲಪ್ಪನವರ ಶರಣರು, ಹುಂದೂರಿನ ಪ್ರಕಾಶ್ ಮಹಾರಾಜರು, ಬಾಳು ಶರಣರು ಸೇರಿ ಹಲವು ಧಾರ್ಮಿಕ ಮುಖಂಡರು, ಗಣ್ಯರು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಗಿದ್ದಾರೆ. ಸಮಾರಂಭದ ಅಂಗವಾಗಿ ಶಿಕ್ಷಣ ಸಂಸ್ಥೆಯ ನೂತನ ಅಷ್ಟಕೋಣೆಗಳ ಲೋಕಾರ್ಪಣೆ ನೆರವೇರಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಭರತ ಮುರಗುಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.